ಈಗ ನಮಗೆ ಮೇಜರು ಆರ್ಥಿಕವಾಗಿ ನಾವು ಸಬಲರಾಗಲೇಬೇಕು. ಅಡಿಕೆ, ತೆಂಗು ಮೇಜರ್ ಕ್ರಾಪ್ಸು. ಈಗ ಒಂದು ಜನ ಕೆಲಸ ಮಾಡೋದಕ್ಕೆ ಅರ್ಧ ಜನ ಕೆಲಸ ಮಾಡೋದು, ಅರ್ಧ ಜನನೂ ಕೆಲಸ ಮಾಡೋದನ್ನು ಮೈನಸ್ ಮಾಡೋಕ್ಕೆ ನಾವು ಆಲೋಚನೆ ಮಾಡ್ಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡಿದರೆ ನಮಗೇನು ಕೃಷಿ ಸೋಲಿಲ್ಲ ಅಂತ ನಮ್ಮ ಅನುಭವ. ಈಗ ಬಾರ್ಡ್ರು ತುಂಬ ನಮ್ಮ ತೋಟದ ಸುತ್ತಲೂ ಮರದ್ದೇ ಒಂದು ಕಾಂಪೌಂಡ್ ಆಗಿದೆ, ಒಂದು 20 ಅಡಿ ಎತ್ತರದ ಕಾಂಪೌಂಡ್ ಆಗಿದೆ. 500 ಕಾಯಿಗೆ 1 ಕ್ವಿಂಟಲ್ ಕೊಬ್ಬರಿ ಬರೋಂಥ ವಿಶೇಷ ಇಲ್ಲ. ನಮ್ಮ ಮಕ್ಕಳು ಆ ರೀತಿ ಬೆಂಕಿಗೆ ಬಿದ್ದ ಹುಳ ಸತ್ತಂಗೆ ಸಾಯಬಾರ್ದು ಅಂತಿದ್ದರೆ ಪ್ರಕೃತಿನ ಕಾಪಾಡಬೇಕಾದ್ದು ಎಲ್ಲರ ಕರ್ತವ್ಯ. ನಮಸ್ಕಾರ, ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ. ನನ್ನ ತಂದೆ ಹಾಲಾರಾಧ್ಯ, ನನ್ನ ತಾಯಿ ಶ್ರೀಮತಿ ಸಿದ್ದಮ್ಮ ಅಂತೇಳಿ. ಈ ಊರು ಕುನ್ನಾಳ್ ವಿಲೇಜ್ ಅಂತ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾನು ಮೂಲತಃ ಕೃಷಿ ಕುಟುಂಬದಿಂದಲೇ ಬಂದಂತನು. ನಮ್ಮ ತಂದೆ ತಾಯಿನೂ ಕೃಷಿಕರೇ ಮೂಲತಃ. ಇದು ನಮ್ಮ ತಂದೆ ತಾಯಿಯಿಂದ ಬಂದಂಥ ಬಳುವಳಿ ಭೂಮಿ, ನಾವೇನು ಸ್ವಯಾರ್ಜಿತವಾಗಿ ಮಾಡಿದ್ದಲ್ಲ, ನಮ್ಮ ಪೂರ್ವಜರಿಂದಲೇ ಬಂದಿದ್ದು. ಅದನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ. ನಾನು BA ಡಿಗ್ರಿ ಓದಿ 78ರಲ್ಲೇ ನಂದು ಡಿಗ್ರಿ ಮುಗೀತು. ಡಿಗ್ರಿ ಮುಗಿದಾಗ ನನಗೆ ಬೇರೆ ಗೌರ್ಮೆಂಟ್ ಜಾಬ್ಗಳಿಗೆ ಹೋಗೋಕ್ಕೂ ಬೇಕಾದಷ್ಟು ಅವಕಾಶ ಇತ್ತು. ಆದರೂ ಸಹ ನಾನು ಕೃಷಿನ ಭಾರಿ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಕೃಷಿ ರಂಗದಲ್ಲಿ ಇವತ್ತು ಹ್ಯಾಪಿಯಾಗಿದ್ದೀನಿ. ನನ್ನ ಉದ್ದೇಶ ಅರಣ್ಯ ಕೃಷಿ ಮಾಡಿದ್ದು, ಈಗ ಕಾಡು ನಾಶ ಆಗಿ ಪರಿಸರ ಹಾಳಾಗೋಗಿರೋದು ನನ್ನ ಗಮನಕ್ಕೂ ಬಂತು. ನಾನು ಮೂಲತಃ ಕೃಷಿಕನೇ ಆಗಿದ್ದರಿಂದ ನಾವು ಪ್ರಕೃತಿಯ ಒಂದು ಭಾಗವಾಗಿ ನಾವು ಜೀವನ ಮಾಡ್ಕೊಂಬಂದಿದ್ದೀವಿ. ಇಲ್ಲಿ ನಂದು 4 ಎಕರೆ 18 ಗುಂಟೆ ಪ್ರದೇಶ ಇದು. ಇಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ವೈವಿಧ್ಯಮಯವಾದ ಬೆಳೆಗಳು, ಆಮೇಲೆ ವೈವಿಧ್ಯಮಯವಾದ ಕಸಬುಗಳು. ಈಗ ನೀವು ಆಗಲೇ ನೋಡಿರಿ, ಕ್ಯಾಟ್ಲ್ ಶೆಡ್ಡು ಒಂದು 20 ದನ ಸಾಕಿವಿ, ಆಮೇಲೆ ಫಿಶ್ ಪಾಂಡು ಒಂದು, ಆಮೇಲೆ ಸ್ವಲ್ಪ ಗ್ರಾಮಪ್ರಿಯ ಅಂತ ನಾಟಿ ಕೋಳಿ, ಅದು 6 ತಿಂಗಳಿಗೆ ಮರಿಗೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆದರೆ ರೆಗ್ಯುಲರಾಗಿ 150 ಮೊಟ್ಟೆ ಕೊಡುತ್ತೆ ರೆಗ್ಯುಲರಾಗಿ ಒಂದು. ಆಮೇಲೆ ಸ್ವಲ್ಪ ಕಡಕ್ನಾಥು ಡೆಮೋಗೆ ಸಾಕಿದ್ದೀವಿ. ಅದರ ನಂತರ ಈಗ ಬೀ ಕೀಪಿಂಗ್ ಮಾಡಿದ್ದೀವಿ, 40 ಕುಟುಂಬ ಇದ್ದಾವೆ. ಅದರ ನಂತರ ಮರಗೆಣಸಿದೆ, ಏಲಕ್ಕಿ ಇದೆ, ಬಾಳೆ ಇದೆ, ನೇರಳೆ ಇದೆ, ಬೆಟ್ಟದಲ್ಲಿ ಇದೆ, ಮೋಸಂಬಿ ಇದೆ, ಕೋಕೋ ಇದೆ, ಮೆಣಸಿದೆ, ಕಿತ್ತಲೆ ಇದೆ, ಸಪೋಟ ಇದೆ, ಒಂದು 200 ಮ್ಯಾಂಗೋ ಇದೆ, ಆಲ್ಫಾನ್ಸು. ಇಷ್ಟು ಗಿಡ ಮೇಂಟೈನ್ ಮಾಡಿದ್ದೀವಿ. ನಮಗೆ ಮೇಜರ್ ಕ್ರಾಪು ತೆಂಗು, ಅಡಿಕೆ. ಬಾರ್ಡ್ರಲ್ಲೆಲ್ಲ ಒಂದಷ್ಟು ಹೆಬ್ಬೇವು, ಸಾಗವಾನಿ ಹಾಕಿದ್ದೀವಿ. ಹಾಗಾಗಿ ಆರ್ಥಿಕವಾಗಿ ಕ್ರೋಢೀಕರಣ ಮಾಡೋಕ್ಕೆ ಏನೇನು ಬೇಕೋ ಅದು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಈಗ ನಮಗೆ ಮೇಜರು ಆರ್ಥಿಕವಾಗಿ ನಾವು ಸಬಲರಾಗಲೇಬೇಕು. ಈಗ ನಾವು ಬೀ ಕೀಪಿಂಗ್ ಮಾಡಿರೋದ್ರಿಂದ ಅದ್ಭುತವಾಗಿ ಪಾಲಿನೇಷನ್ ಆಗುತ್ತೆ. ನೀವು ಯಾವುದೇ ತೆಂಗಿನ ಮರ ನೋಡಿದ್ರೆ ಕನಿಷ್ಠ ಒಂದು 250 ಕಾಯಿ ಒಂದು ಮರದಲ್ಲಿದ್ದಾವೆ. ಇವತ್ತು ನೀವು 10 ರೂಪಾಯಿ ರೇಟ್ ಒಂದು ಕಾಯಿ ಲೆಕ್ಕ ಹಾಕಿರಿ, 2,500 ರೂಪಾಯಿ ಒಂದು ಕಾಯಿಗೆ ಒಂದು ಮರಕ್ಕೆ ಬರುತ್ತೆ. ನಮ್ಮದು 100 ಮರ ಇದೆ, ನೀವು ಲೆಕ್ಕ ಹಾಕಿ 10 ರೂಪಾಯಿ 20 ರೂಪಾಯಿ ಇವತ್ತು ಕಾಯಿ ಇದೆ ರೇಟು. 10 ರೂಪಾಯಿ ರೇಟ್ ಆದರೂ 250 ಕಾಯಿ ಬಂದಾಗ ನಮಗೆ ಸೋಲಿಲ್ಲ, ನಮಗೆ ಅದ್ಭುತವಾದ ಆದಾಯನೇ ಆಗುತ್ತೆ. ಅಡಿಕೆನೂ ಇವತ್ತಿನ ರೇಟ್ಗೆ ಒಳ್ಳೆ ಅಡಿಕೆ ಇದೆ, ಅದು ಒಳ್ಳೆ ಬ್ಲಾಸಮ್ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಅಡಿಕೆ ಬರುತ್ತೆ. ಕೋಕೋ ಎಲ್ಲ ನಮಗೆ ಆರ್ಥಿಕವಾಗಿ ಲಾಭ ಆಗುತ್ತೆ. ಅದರ ನಂತರ ನಮಗೆ ಒಳ್ಳೆ ಆರ್ಗ್ಯಾನಿಕ್ಕು ಗೊಬ್ಬರಕ್ಕೆ ಒಳ್ಳೆ ಎಲೆಗಳ ಯಥೇಚ್ಛವಾಗಿ ಕೊಡ್ತವೆ. ಹಂಗಾಗಿ ರೀಸೈಕಲ್ ಆಗಿ ನಮಗೆ ಕಾಂಪೋಸ್ಟು ಗೊಬ್ಬರ ಆಗುತ್ತೆ. ಆಮೇಲೆ ಇನ್ನೇನು ಇಂಟ್ರ್ ಕ್ರಾಪ್ ಮಾಡಿದ್ದೀವಿ ಅವೆಲ್ಲ ನಾವು ಒಂದು ಪರಿಸರಕ್ಕೆ ಏನಾರ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಹಕ್ಕಿ ಪಕ್ಷಿಗಳಿಗೆ ಮಾಡಿದ್ದೀವಿ. ಆಮೇಲೆ ಇದು ಪೂರ್ತಿ ನಮ್ಮದು ಆರ್ಗ್ಯಾನಿಕ್ ಸಿಸ್ಟಮಲ್ಲಿ ನಾವು ಅಳವಡಿಸ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ನಾವು ದನ ಸಾಕಿರೋದು. ಗೊಬ್ಬರ, ಗಂಜಲ, ಜೀವಾಮೃತ ಮಾಡ್ತೀವಿ. ಆಮೇಲೆ ಎಲ್ಲ ಗೊಬ್ಬರನೂ ರಸಸಾರ ಮಾಡಿ ಗ್ರಾವಿಟಿ ಪವರಿಗೆ ಇಡೀ ತೋಟಕ್ಕೆ ಹೋಗೋ ಸಿಸ್ಟಮ್ ಮಾಡೋದ್ರಿಂದ ಲೇಬರ್ ಉಳಿತಾಯ ಆಗುತ್ತೆ. ಈಗ ನಾವು ಲೇಬರಿಗೆ ಖರ್ಚು ಮಾಡೋ ದುಡಿಮೆನೇ ನಮಗೆ ಲಾಭ ಆಗುತ್ತೆ, ಅದೇ ಒಂದು ಆದಾಯದ ಮೂಲ ಆಗುತ್ತೆ. ಈಗ ಒಂದು ಜನ ಕೆಲಸ ಮಾಡೋದಕ್ಕೆ ಅರ್ಧ ಜನ ಕೆಲಸ ಮಾಡೋದು, ಅರ್ಧ ಜನನೂ ಕೆಲಸ ಮಾಡೋದನ್ನು ಮೈನಸ್ ಮಾಡೋಕ್ಕೆ ನಾವು ಆಲೋಚನೆ ಮಾಡ್ಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡಿದರೆ ನಮಗೇನು ಕೃಷಿ ಸೋಲಿಲ್ಲ ಅಂತ ನಮ್ಮ ಅನುಭವ.
ಈಗ ಮರ ಆಧಾರಿತ ಕೃಷಿ ಮಾಡಿದಾಗ ನಾವೇನು ಇಡೀ ತೋಟಕ್ಕೇನು ಮರ ಬೆಳೆಸಿಲ್ಲ. ಈಗ ಬಾರ್ಡ್ರಲ್ಲಿ ಬೆಳೆಸ್ಕೊಂಡಿದ್ದೀವಿ. ಒಂದು 150 ಕನಿಷ್ಠ 150 ಹೆಬ್ಬೇವಿದೆ. ಈಗ ಕೆಲವೆಲ್ಲ 3 ಅಡಿ ಗರ್ತು ಬಂದಿದ್ದಾವೆ, ಇನ್ನು ಕೆಲವೆಲ್ಲ 2 ಅಡಿ ಗರ್ತಿದ್ದಾವೆ, 1 ಅಡಿ ಗರ್ತಿದ್ದಾವೆ. ವೆರೈಟಿ ಅಳತೆಯಲ್ಲಿರೋ ಅಂಥ ಮರಗಳಿದ್ದಾವೆ. ಈಗ ಇನ್ನೊಂದು 3 ವರ್ಷ ಕಟ್ ಮಾಡಿದರೆ ನಮಗೆ ಕನಿಷ್ಠ ಒಂದು ಮರಕ್ಕೆ 5,000 ರೂಪಾಯಿ ಅಂತೂ ಸಿಕ್ಕುತ್ತೆ. ಅವು ಇರೋ ತನಕಲೂ ನಮಗೆ ಅದ್ಭುತವಾದ ನೆರಳು, ಎಲೆ, ಗೊಬ್ಬರಕ್ಕೆ ಕಾಯಿ ಕೊಡ್ತವೆ, ಗೊಬ್ಬರ ಆಗುತ್ತೆ. ಆಮೇಲೆ ಜಾಸ್ತಿ ಬಿಸಿಲಿನ ಪ್ರಕಾರ ನನ್ನ ತೋಟಕ್ಕೆ ಬೀಳ್ದಂಗೆ, ಗಾಳಿ ಒತ್ತಡ ಆಗ್ದಂಗೆ ರಕ್ಷಣೆ ಮಾಡ್ತಾಯಿದ್ದಾವೆ. ಅವನ್ನೆಲ್ಲ ಅನಾಲಿಸಿಸ್ ಮಾಡಿದರೆ ನಮಗೆ ಲಾಭ ಎಲ್ಲಿಗೋ ಹೋಗಿ ಮುಟ್ಟುತ್ತೆ. ಹಂಗಾಗಿ ಅಷ್ಟು ಬಾರ್ಡ್ರಲ್ಲೆಲ್ಲ ಹೊಂಗೆ ಗಿಡ ಹಾಕ್ಕೊಂಡಿದ್ದೀವಿ, ಅದ್ಭುತವಾದ ಗೊಬ್ಬರ. ಆಮೇಲೆ ಇಲ್ಲಿ ನ್ಯಾಚುರಲ್ಲಾಗಿ ಕಲ್ಟಿವೇಷನ್ ಮಾಡ್ದಲೇ ಈಗ ಸೂರ್ಯಕಾಂತಿ, ನೀವು ಮರಳು ಅಂತ ಕೇಳಿರ್ಬೋದು, ಜೋಳ, ರಾಗಿ ಇವೆಲ್ಲವೂ ಹೂ ಬರೋ ತನಕ ಬೆಳೆಸ್ತೀವಿ. ಆ ಹೂ ಬರೋ ತನಕ ಬೆಳೆಸಿದಾಗ ಹೂವನ್ನು ಜೇನು ತಿನ್ಕೊಂಡು ಬದುಕ್ತವೆ. ಆ ಹೂ ಬಂದಾದಮೇಲೆ ನಮ್ಮ ದನಗಳಿಗೆ ಒಳ್ಳೆ ಫುಡ್ ಆಗುತ್ತೆ. ಆ ಫುಡ್ ಆಗಿ ಉಳಿದಿದ್ದು ಏನು ತ್ಯಾಜ್ಯ ಇದೆ ನಮಗೆ ಒಳ್ಳೆ ಆರ್ಗ್ಯಾನಿಕ್ ಗೊಬ್ಬರಕ್ಕೆ ತ್ಯಾಜ್ಯ ಸಿಕ್ಕೋದ್ರಿಂದ ನಮಗೆ ಹೆಚ್ಚಿನ ಖರ್ಚು ಈ ತೋಟಕ್ಕೆ ಎಲ್ಲಿಂದಲೂ ತಂದಾಕಬೇಕಾದ ಅವಶ್ಯಕತೆ ಇಲ್ಲ. ನಮಗೇನು ತೋಟಕ್ಕೆ ಬೇಕೋ ಅದನ್ನೆಲ್ಲ ಇಲ್ಲೇ ನಾವು ಕ್ರೋಢೀಕರಣ ಮಾಡೋದ್ರಿಂದ ನಮಗೆ ಅದು ಒಂದು ಇಂಡೈರೆಕ್ಟಾಗಿ ಆದಾಯಗಳು ಆಗ್ತಾಯಿದ್ದಾವೆ. ಈಗ ಹೆಬ್ಬೇವು 3 ವರ್ಷ ಆಯಿತು ಅಂತಂದರೆ ವರ್ಷಕ್ಕೊಂದು ಸರಿ ಅದು ಪ್ರೂನಿಂಗ್ ಮಾಡಿ ಮರಕ್ಕೆ ಒಂದು ಆಕಾರ ಕೊಡಬೇಕಾಗತ್ತೆ. ನಾವಿಲ್ಲಿ ಕಾಡಂಗೆ ಬೆಳೆಯೋಕ್ಕಾಗಲ್ಲ. ಅಗ್ರೋ ಫಾರೆಸ್ಟ್ರಿ ಆಗಿರೋದ್ರಿಂದ ಇದಕ್ಕೊಂದು ರೂಪ ಕೊಡಬೇಕು ಮರಕ್ಕೆ. ಹಂಗಾಗಿ ವರ್ಷಕ್ಕೆ ಒಂದು ಟೈಮು ಅದು ಪ್ರೂನಿಂಗ್ ಮಾಡಲೇಬೇಕು. ಮಾಡದೇ ಇದ್ದರೆ ಯಥೇಚ್ಛವಾಗಿ ಟಿಸಿಲುಗಳು ಬಂದು ಮರ ಗ್ರೋತ್ ಆಗಲ್ಲ. ಮರ ಗ್ರೋತ್ ಆಗಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ವರ್ಷಕ್ಕೊಂದು ಸಲ ಕನಿಷ್ಠ ಒಂದು ಮರಕ್ಕೆ 50 ರೂಪಾಯಿ ಪ್ರೂನಿಂಗ್ಗೆ ಖರ್ಚು ಬರುತ್ತೆ ಲೇಬರ್ದು. ಅದು ಬಿಟ್ಟರೆ ಇನ್ನು ಬಾಕಿ ಖರ್ಚುಗಳೇನು ಬರಲ್ಲ. ಹಂಗಾಗಿ ನಾವು ಇವತ್ತು ಲಾಸಿಗೆ ಬರಬಾರ್ದು ಅಂತಿದ್ದರೆ ಮಲ್ಟಿಪರ್ಪಸ್ ಅದರಲ್ಲಿ ನಿರೀಕ್ಷೆ ಇಟ್ಕೋಬೇಕು. ಟಿಂಬರ್ ವ್ಯಾಲ್ಯೂ ಅಂತಂದರೆ ಇದನ್ನು ಪ್ಲೇವುಡ್ ಫ್ಯಾಕ್ಟ್ರರು ಹುಡುಕಿ ತಗೊಂಡೋಗ್ತಾರೆ. ಇದನ್ನೊಂದು ಲೇಯರನ್ನ ಸುಲಿದು ಆ ಪ್ಲೇವುಡ್ಗೆ ಒಂದು ಲೇಯರ್ನ ಅಂಟಿಸಿ ಇದನ್ನು ಉಪಯೋಗ ಮಾಡ್ತಾರೆ. ಹಂಗಾಗಿ ಅವರು ಒಳ್ಳೆ ವ್ಯಾಲ್ಯೂ ಕೊಡ್ತಾರೆ. ಅದು ಅಲ್ಲದೇ ಇದ್ರೂ ಸಹ ಕನಿಷ್ಠ ನಾವು ಉರುವಲಿಗಾಗಿ ಉಪಯೋಗಿಸ್ತೀವಿ ಅಂತಂದರೂ 6 ರೂಪಾಯಿ ಕಿಲೋ ಇವತ್ತಿದೆ. ನಾಳೆ 5 ರೂಪಾಯಿ ಕಿಲೋ ಆದ್ರೂ ನಮಗೆ ಒಂದು ಮರ ಕನಿಷ್ಠ 1 ಟನ್ ಬರುತ್ತೆ. ಉರುವಲಿ ಕೊಟ್ಟರು ಒಂದು ಮರಕ್ಕೆ 5,000 ರೂಪಾಯಿ ಅಂತೂ ಬರುತ್ತೆ. ಅದೇ ಟಿಂಬರ್ ವ್ಯಾಲ್ಯೂ ಆದರೆ 10,000 ಬರುತ್ತೆ. ನಾಳೆ ಮಾರುಕಟ್ಟೆದು ಯಾರೂ ಇಟ್ಕೊಂಡಿಲ್ಲ. ಬೇರೆ ಏನಾರ ಬದಲಾವಣೆಗಳು ಆದರೆ ಆಗ್ಬೋದು, ಅದು ಹೇಳಕ್ಕೆ ಬರೋಲ್ಲ. ಉರುವಲಿ ಕೊಟ್ಟರು ನಮಗೆ ಲಾಭ ಇದೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅದು ಸತ್ಯನೂ ಹೌದು. ಈಗ 1990ರ ಸಾಲಿನಲ್ಲಿ ಯಥೇಚ್ಛವಾದ ನೀರು ಇದ್ದು ಇಲ್ಲಿ 24 ಗಂಟೆ ಕರೆಂಟಿಂದು ಇತ್ತು ಸವಲತ್ತು. ನಮಗೆ 100 ಅಡಿ ಬೋರ್ ಡ್ರಿಲ್ ಮಾಡಿದರೆ ನೀರು ಉಕ್ಕರಿಯೋದು. ಕೆಳಗಡೆ ನಮ್ಮದೊಂದು ಬೋರ್ ಇದೆ, RHP ಮೋಟ್ರ್ ಹಾಕಿದ್ದೆ 3 ಇಂಚು ಡಿಲಿವರಿ ಕೊಡೋದು. 24 ಗಂಟೆ ನೀರು ಹೊಡೆದ್ರೂ ಖಾಲಿನೇ ಆಗಲಿಲ್ಲ. ಆಮೇಲೆ ಮಳೆ ಕಡಿಮೆ ಆಗ್ತಾ ನಾವು ಎಳಿತಾ ಕುಡಿಯೋಕ್ಕೆ ನೀರು ಇಲ್ದಂಗೆ ಆಯ್ತು ಅಲ್ಲಿ. ಆಮೇಲೆ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಈಗೇನು ನಮ್ಮದು 5 ಎಕರೆ ತೋಟ ಇದೆ, ಆ ತೋಟದಲ್ಲೆಲ್ಲ ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ಒಂದು ಟ್ರಂಚ್ ಮಾಡ್ತಾ ಬಂದ್ವಿ, ಬದುಗಳು ಎತ್ತರ ಮಾಡ್ತಾ ಬಂದ್ವಿ. ಈಗೇನು ಈ ಕಡೆ ಗುಡ್ಡದ ನೀರು ಮಳೆ ಜಾಸ್ತಿ ಬಂದಾಗ 1 ಅಡಿ ಮಟ್ಟಕ್ಕೆ ನಮ್ಮ ತೋಟದಲ್ಲೇ ನೀರು ನಿಲ್ಲುತ್ತೆ. ಆಮೇಲೆ ಅಪರೂಪಕ್ಕೆ ನಮ್ಮ ತೋಟ ಬಿಟ್ಟು ಆಚೆಗೆ ಹೋಗ್ಬೇಕು. ಆಮೇಲೆ ಅಲ್ಲಿ ಕೊಲ್ಯಾಪ್ಸ್ ಆದ ಒಂದು ಬೋರಿಗೆ ರೀಚಾರ್ಜ್ ಮಾಡ್ತೀವಿ. ಈಗ ನೀವು ಎಷ್ಟು 24 ಗಂಟೆ ನೀವು 6 ಇಂಚ್ ಕೇಸಿಂಗ್ ಪೈಪಲ್ಲಿ ನೀರು ಬಿಟ್ಟರೂ ತುಂಬಲ್ಲ ಬಾವಿ, ನೀವೆಷ್ಟು ಕೊಟ್ಟರು ಹೋಗ್ತಾ ಇರುತ್ತೆ. ಅಂದರೆ ಅಲ್ಲಿ ಅಂತರ್ಜಲಕ್ಕೆ ನಮ್ಮ ನೀರು ಸೇರ್ತಾಯ್ತು ಅಂತ ಆಯಿತು. ಈಗ ಒಂದು 10 ವರ್ಷದಿಂದ ಇಷ್ಟೊಂದು ಬಾರ್ಡ್ರಲ್ಲೆಲ್ಲ ನಾವು ಮರ ಗಿಡ ಬೆಳೆಸಿರಲಿಲ್ಲ. ಈಗ ಬಾರ್ಡ್ರ್ ತುಂಬ ನಮ್ಮ ತೋಟದ ಸುತ್ತಲೂ ಮರದ್ದೇ ಒಂದು ಕಾಂಪೌಂಡ್ ಆಗಿದೆ. ಒಂದು 20 ಅಡಿ ಎತ್ತರದ ಕಾಂಪೌಂಡ್ ಆಗಿದೆ. ಒಂದು ಅದ್ಭುತವಾದ ನೆರಳು. ಆಮೇಲೆ ಈಗ ಇದನ್ನು ನಾವು ಆರ್ಗ್ಯಾನಿಕ್ಗೆ ಕನ್ವರ್ಟ್ ಮಾಡಿದ ಮೇಲೆ ಇಡೀ ನಮ್ಮ ತೋಟ ಮಲ್ಚಿಂಗು ಗ್ರೀನ್ರಿ ಇದೆ. ನೀವು ಹಸಿರು ಮ್ಯಾಟ್ ಹಾಕಿದಷ್ಟು ಮಟ್ಟಕ್ಕಿದೆ. ಹಂಗಾಗಿ ನೀವು ಬೇರೆ ತೋಟದಿಂದ ಇಲ್ಲಿಗೆ ಬಂದ ತಕ್ಷಣವೇ ಇಲ್ಲೇ ಅನುಭವ ಗೊತ್ತಾಗುತ್ತೆ. ಹಂಗಾಗಿ ವಾಟ್ರ್ ಹಾರ್ವೆಸ್ಟು ಆಯಿತು,
ರೀಸೈಕಲ್ ಆಯಿತು, ವಾಟ್ರ್ ಟೇಬಲ್ ಮೇಲೆ ಬಂತು. ಆಮೇಲೆ ಈಗ ನಾವು ನೀರನ್ನು ಉಪಯೋಗನೂ ಕಡಿಮೆ ಮಾಡ್ಕೊಂಡಿದ್ವಿ. ಆರ್ಗ್ಯಾನಿಕ್ ಸಿಸ್ಟಮ್ ಬಂದಿದ್ದರಿಂದ ಈಗ ನೀರು ಉಣಿಸೋ ಅಂಥ ಕಷ್ಟವೂ ಕಡಿಮೆ ಆಗಿತ್ತು. ಈಗ ಒಂದು ತಿಂಗಳಿಗೆ ಒಂದು ಹದ ಕೊಟ್ಟರು ಸಾಕು, ತೋಟ ಇದೇ ಸ್ಥಿತಿಲಿ ಇರುತ್ತೆ. ನಮ್ಮಲ್ಲಿ ತಂಪಿನ ಅಂಶ ಜಾಸ್ತಿ ಆಗಿ ಈಗ ನಮ್ಮ ನಟ್ಟುಗಳು ತೆಂಗಿನಕಾಯಿ ಈಗ 100 ಕಾಯಿ ಬರೋ ಜಾಗದಲ್ಲಿ 250 ಕಾಯಿ ಬರ್ತಾಯಿದೆ. ಆಮೇಲೆ ಸತ್ವಭರಿತವಾದ ಕಾಯಿ ಬರ್ತಾಯಿದೆ. ಈಗ ನೀವು ಬೇರೆ ಎಲ್ಲೇ ನೋಡಿರೋ 500 ಕಾಯಿಗೆ 1 ಕ್ವಿಂಟಾಲ್ ಕೊಬ್ಬರಿ ಬರೋ ಅಂಥ ವಿಶೇಷ ಇಲ್ಲ. ನಮ್ಮದು ಅದ್ಭುತವಾಗಿ ನೀವು ಯಾರು ಬೇಕಾದ್ರೂ ಬಂದು ಪರಿಶೀಲನೆ ಮಾಡ್ಬೋದು. 500ರಿಂದ 600 ತೆಂಗಿನಕಾಯಿಗೆ 1 ಕ್ವಿಂಟಾಲ್ ಕೊಬ್ಬರಿ ಬರುತ್ತೆ. ಡಬ್ಬಲ್ಲು. ಈಗ ಬೇರೆ ಯಾವುದೇ ಆದರೆ 1000 ತೆಂಗಿನಕಾಯಿಗೆ 130 kg ಬರೋ ಜಾಗಕ್ಕೆ ನಮ್ಮದು 600 ಕೊಬ್ಬರಿ ಕಾಯಿಗೆ 1 ಕ್ವಿಂಟಾಲ್ ಕೊಬ್ಬರಿ ಬರುತ್ತೆ. ಈಗ ಮರ ಆಧಾರಿತ ಕೃಷಿ ಮಾಡಿದಾಗ ನಾವೇನು ಇಡೀ ತೋಟಕ್ಕೇನು ಮರ ಬೆಳೆಸಿಲ್ಲ. ಈಗ ಬಾರ್ಡ್ರಲ್ಲಿ ಬೆಳೆಸ್ಕೊಂಡಿದ್ದೀವಿ. ಆಮೇಲೆ ಜಾಸ್ತಿ ಬಿಸಿಲಿನ ಪ್ರಕಾರ ನನ್ನ ತೋಟಕ್ಕೆ ಬೀಳ್ದಂಗೆ, ಗಾಳಿ ಒತ್ತಡ ಆಗ್ದಂಗೆ ರಕ್ಷಣೆ ಮಾಡ್ತಾಯಿದ್ದೇವೆ. ಅವನ್ನೆಲ್ಲ ಅನಾಲಿಸಿಸ್ ಮಾಡಿದರೆ ನಮಗೆ ಲಾಭ ಎಲ್ಲಿಗೋ ಹೋಗಿ ಮುಟ್ಟುತ್ತೆ. ಹಂಗಾಗಿ ಅಷ್ಟು ಬಾರ್ಡ್ರಲ್ಲೆಲ್ಲ ಹೊಂಗೆ ಗಿಡ ಹಾಕ್ಕೊಂಡಿದ್ದೀವಿ, ಅದ್ಭುತವಾದ ಗೊಬ್ಬರ. ಆಮೇಲೆ ಈ ಕೃಷಿ ತ್ಯಾಜ್ಯನ ತಗೊಂಡೋಗಿ ಎಲ್ಲೋ ಕಾಂಪೋಸ್ಟ್ ಮಾಡೋದಕ್ಕಿಂತ ನಾವು ಅಲ್ಲಲ್ಲೇ ಕಾಂಪೋಸ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲೇ ರೀಸೈಕಲ್ ಆಗುತ್ತೆ, ಮಲ್ಚಿಂಗ್ ಆಗುತ್ತೆ, ನೀರನ್ನು ಹಿಡಿದಿಡುತ್ತೆ, ಬಿಸಿಲಿನ ಶಾಖ ಬೀಳ್ದಂಗೆ ಭೂಮಿಯ ತಂಪನ್ನು ಕಾಪಾಡುತ್ತೆ. ಹಂಗಾಗಿ ಈಗೇನು ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳ ಕಣಜವೇ ನಮ್ಮದು ತೋಟ ಆಗಿದೆ. ಈಗ ಜನವರಿಗೆ ಈ ಮರದಲ್ಲಿ ಒಂದೇ ಒಂದು ಎಲೆ ಇರಲ್ಲ. ಮೇಲೆ ನೋಡಿದ್ರೆ ಸ್ಕೆಲ್ಟನ್. 1 ತಿಂಗಳಿಗೆ ಮತ್ತೆ ಮರ ಯಥಾಸ್ಥಿತಿಗೆ ಬಂದುಬಿಡುತ್ತೆ. ನಮಗೆ ಜನವರಿ ಫೆಬ್ರವರಿಲಿ ಸ್ವಲ್ಪ ಕೂಲ್ ಇರುತ್ತೆ ವಾತಾವರಣ. ಫೆಬ್ರವರಿಯಿಂದ ಅಪ್ ಟು ಜುಲೈ ತನಕ ಇಲ್ಲಿ ಟೆಂಪ್ರೇಚರು 35ರಿಂದ 39 ತನಕ ಬರುತ್ತೆ. ನೀವು ಇಲ್ಲಿ ಆ ಕಡೆ ಈಗ ನಮ್ಮ ಫೀಲ್ಡ್ ಬಿಟ್ಟು ಆ ಕಡೆ ಹೋದ್ಬಿಟ್ರೆ ಬೆಂಕಿ ಅಂತ ಬಿಸಿಲು ಬರುತ್ತೆ. ಈ ಮರದೊಳಕ್ಕೆ ಬಂದುಬಿಟ್ರೆ ನಮ್ಮ ತೋಟದೊಳಗೆ ನೀವು ಏರ್ ಕೂಲ್ಡ್ ಆಗಿಬಿಡುತ್ತೆ. ನೀವು ಹಂಗೆ ಮಲಗಿದ್ರೆ ಹಂಗೆ ನಿದ್ದೆ ಬರುತ್ತೆ. ಆ ಮರಗಳು ಹಾಡು ಹೇಳ್ತವೆ, ಅದನ್ನು ಕೇಳಬೇಕು. ಅಂದರೆ ಆ ಕೇಳೋ ಅಷ್ಟು ಮನಸ್ಸು ನಮಗಿರಬೇಕು. ಈಗ ನೋಡಿ, ಈ ಮರ ನೋಡಿದರೆ ನಮ್ಮ ಮಕ್ಕಳನ್ನು ಮುದ್ದಾಡೋ ಅಷ್ಟು ನಮಗೆ ಆಸಕ್ತಿ ಬರುತ್ತೆ. ಹಂಗಾಗಿ ನನ್ನ ಎಲ್ಲ ಸ್ನೇಹಿತರು, ನನ್ನ ರೈತ ಬಾಂಧವರು ಕನಿಷ್ಠ ಪಕ್ಷ ಕಾನೂನು ಇರಲಿ ಬಿಡಲಿ, ನಮ್ಮ ಮಕ್ಕಳಂತೂ ಇರ್ತಾರೆ. ನಾಳೆ ನಾವು ಎಂಡಾದರೆ ನಮ್ಮ ಮಕ್ಕಳಿರ್ತಾರೆ. ಹಂಗಾಗಿ ನಮ್ಮ ಮಕ್ಕಳಿಗೆ ಕನಿಷ್ಠ ಜೀವನ ಕಟ್ಕೊಳ್ಳೋ ಅಂಥ ಭೂಮಿ, ಗಾಳಿ, ನೀರು ಇದನ್ನು ಕೊಟ್ಟೋಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಈ ಕರ್ತವ್ಯ ನಾವು ಪಾಲನೆ ಮಾಡಬೇಕು ಅಂದರೆ ಮರ ಗಿಡ ಬೆಳೆಸಲೇಬೇಕು. ಪ್ರಕೃತಿಗಾಗಿ ಬೆಳೆಸೋ ಮರನೂ ಬೆಳೆಸಿ, ಆದಾಯ ಮರನೂ ಬೆಳೆಸಿ. ಇಲ್ಲ ಅಂದರೆ ಮುಂದೆ ಒಂದೇ ಒಂದು ಮಕ್ಕಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಎಂಡಾಗಬೇಕು. ನಮಗೆ ಈಗೇನಿದೆ ಜನ್ರೇಷನ್ಗೆ ಎಂಡಾಗೋದಾದರೆ ಸ್ವೇಚ್ಛಾಚಾರದಿಂದ ಬದುಕೋಣ. ಇಲ್ಲ ನಮ್ಮ ಮಕ್ಕಳು ಮುಂದೆ ನಮ್ಮಂಗೆ ಬದುಕಿ ಬಾಳಲಿ, ಚೆನ್ನಾಗಿರಲಿ. ನಮ್ಮ ಮುಂದೆ ಈಗ ನಾವೆಲ್ಲ ಬಾಟ್ಲಿಲಿ ನೀರು ತಗೊಂಡೋಗೋ ಕುಡಿಯೋ ಪರಿಸ್ಥಿತಿ ಇರಲಿಲ್ಲ, ಮಾಸ್ಕ್ ಹಾಕ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ, ಆಕ್ಸಿಜನ್ ತಗೊಂಡೋಗೋ ಅಂಥ ಪರಿಸ್ಥಿತಿ ನಾಳೆ ಬರುತ್ತೆ. ಈಗೆಲ್ಲೋ ಹೋದಾಗ ಆಕ್ಸಿಜನ್ ಇಲ್ಲ ಅಂದರೆ ಸತ್ತೋಗ್ತಾರೆ. ಹಂಗಾಗಿ ಅಂಥ ಘೋರ ಪರಿಣಾಮ ಬಂದು ನಮ್ಮ ಮಕ್ಕಳು ಆ ರೀತಿ ಬೆಂಕಿಗೆ ಬಿದ್ದ ಹುಳ ಸತ್ತಂಗೆ ಸಾಯಬಾರ್ದು ಅಂತಿದ್ದರೆ ಪ್ರಕೃತಿನ ಕಾಪಾಡಬೇಕಾದ್ದು ಎಲ್ಲರ ಕರ್ತವ್ಯ. ಹಂಗಾಗಿ ಆರ್ಥಿಕವಾಗಿ ಲಾಭ ಆಗೋಂಥದ್ದು, ಬೇರೆ ಪ್ರಕೃತಿಗೆ ಲಾಭ ಆಗೋಂಥದ್ದು, ಇಂಥ ಮರಗಳನ್ನೆಲ್ಲ ಬೆಳೆದು ನಮ್ಮ ಆರ್ಥಿಕ ಅಭಿವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆ ನಮ್ಮ ಪೀಳಿಗೆಗೆ ಉತ್ತಮವಾದ ಗಾಳಿ, ಉತ್ತಮವಾದ ಮಣ್ಣು, ಉತ್ತಮವಾದ ನೀರು, ಉತ್ತಮವಾದ ಪರಿಸರ ಕೊಡಬೇಕು ಅಂತಿದ್ದರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ನಾನು ಹೃತ್ಪೂರ್ವಕವಾಗಿ ಬೇಡುತ್ತಾ